ಈಗ ನಾವು ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಖ್ಯ ಬಿಲ್ಡಿಂಗಿಗೆ ಬರ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ವಿಹಂಗಮ ನೋಟವನ್ನು ತೋರ್ಸೋಕೆ ಹೋಗ್ತಾ ಇದ್ದೀವಿ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಇದನ್ನು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಸೊ ಇದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನಕ್ಕೆ ಹೋಗುವಂತಹ ಒಂದು ರೋಡ್, ದಾರಿ, ರಸ್ತೆ. ಸೊ ಇದು ನಿಮಗೆ ಬಳ್ಳಾರಿ ರಸ್ತೆ ಅಥವಾ ಬೆಂಗಳೂರು ಟು ಹೈದರಾಬಾದ್ ಹೋಗುವಂಥ ರಸ್ತೆಯಿಂದ ನೀವು ಫ್ಲೈಓವರನ್ನು ಹತ್ತಿದರೆ ಈ ರೋಡು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಬರೀ ಹೆಚ್ಚಾಗಿ ಎಲ್ಲ ವಿಮಾನ ನಿಲ್ದಾಣಕ್ಕೆ ಹೋಗುವಂತಾನೆ ಗಾಡಿಗಳು ಸಿಗೋದು, ಬೇರೆ ಯಾವ ಗಾಡಿಗಳು ಹೆಚ್ಚಾಗಿ ಸಿಗೋದಿಲ್ಲ. ಯಾಕಂದರೆ ಇದು ಎಂಡ್ ಆಗೋದೇ ನಿಮಗೆ ವಿಮಾನ ನಿಲ್ದಾಣಕ್ಕೆ, ಇಲ್ಲಿಂದ ಬೇರೆ ದಾರಿ ಯಾವುದೂ ಇಲ್ಲ. ಸೊ ಇಲ್ಲಿಂದ ನೀವು ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಹೋಗ್ಬೋದು. ಸೊ ಆ ಕಡೆಯಿಂದ ಇನ್ನೊಂದು ರೋಡ್ ಬರ್ತಾ ಇದೆ, ಅದು ನಿಮಗೆ ಹೈದರಾಬಾದ್ ಕಡೆಯಿಂದ ಬರುವಂಥ ರೋಡು. ನಿಮಗೆ ಕಾಣ್ತಾ ಇರ್ಬೋದು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡು. ಸೊ ಇದು ಹೈದರಾಬಾದ್ ಕಡೆಯಿಂದ ಬರುವಂತಹ, ಅಂದರೆ ಈಗ ನೀವು ಈ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಆ ಕಡೆಯಿಂದ ಯಾರಾದರೂ ಬರ್ತಿದ್ದರೆ ಈ ರೋಡಿಗೆ ಬಂದು ಜಾಯ್ನ್ ಆಗ್ಬೋದು. ನಾವು ಬೆಂಗಳೂರಿಂದ ಬರ್ತಿದ್ದರಿಂದ ನಾವು ಫ್ಲೈಓವರ್ ಹತ್ತಿ ಬರಬೇಕಾಗಿತ್ತು. ಸೊ ಇದು ನೋಡಿ ನಿಮಗೆ ಟೋಟಲಿ 6 ಲೈನ್ಸ್ ಇರೋಂತಹ ಒಂದು ರೋಡ್. ಇದು ತುಂಬ ಬ್ರಾಡ್ ಆಗಿದೆ. ಸೊ ಇಲ್ಲಿ ಹೆಚ್ಚಾಗಿ ನಿಮಗೆ ಟ್ಯಾಕ್ಸಿಗಳು, ಕ್ಯಾಬ್ಗಳೇ ಕಾಣೋದು, ಬೇರೆ ಯಾವುದು ಟ್ರಕ್ಗಳಾಗಲಿ ಅದು ಬಸ್ಗಳಾಗಲಿ ಕಾಣೋದು ಕಡಿಮೆನೇ. ಅದರಲ್ಲೂ ಇವತ್ತು ನೈಟ್ ಆಗಿರೋದ್ರಿಂದ ಇನ್ನೂ ಕಡಿಮೆ ಟ್ರಾಫಿಕ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಎಲ್ಲ ಥರದ ಇದು ಡೊಮೆಸ್ಟಿಕ್ ಪ್ಲಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರೋದ್ರಿಂದ ನೈಟ್ ಕೂಡ ಹೆಚ್ಚಾಗಿ ನಿಮಗೆ ಹೊರ ದೇಶಕ್ಕೆ ಹೋಗುವಂತಹ ಫ್ಲೈಟ್ಗಳು ಹೆಚ್ಚಾಗಿ ಹೋಗೋದು ರಾತ್ರಿ ಸಮಯದಲ್ಲೇ. ಈಗ ನೀವು ಇಲ್ಲಿ ಕಾಣ್ತಿರ್ಬೋದು ಎಲ್ಲ ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣದ ಒಂದು ಬ್ಯಾರಿಕೇಡನ್ನು ಹಾಕಿದ್ದಾರೆ. ಇದು ಬೇರೆ ಏನಿಲ್ಲ, ಇದು ಈಗ ಮೆಟ್ರೋ ಕೆಲಸ ಬೇರೆ ಸ್ಟಾರ್ಟ್ ಆಗಿದೆ ಇಲ್ಲಿ. ನೇರವಾಗಿ ನೀವು ಮೆಟ್ರೋ ಇನ್ನು ಮುಂದೆ ಅದು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ನನಗೆ, ಅಂದಾಜಾಗಿ ಒಂದು 2 ರಿಂದ 3 ವರ್ಷ ಅಂತೂ ಮಿನಿಮಮ್ ಆಗಿ ಬೇಕು. ಸೊ ಅದು ಮುಗಿಯೋಕ್ಕೆ, ಅದು ಮುಗಿದ ಮೇಲೆ ನೀವು ಡೈರೆಕ್ಟಾಗಿ ಮೆಟ್ರೋ ಮುಖಾಂತರನೇ ನೀವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ಬೋದು. ಸೊ ಇನ್ನೂ ಆ ಒಂದು ಕೆಲಸ ನಡೀತಾ ಇದೆ, ಇನ್ನೂ ತುಂಬ ಇಂಪ್ರೂವ್ಮೆಂಟ್ಸ್ಗಳಾಗ್ತಾ ಇದೆ ಇಲ್ಲಿ. ಸೊ ನೀವು ಇಲ್ಲಿ ಕಾಣ್ಬೋದು ಹಲವಾರು ಫ್ಲೈಓವರ್ಗಳು ಕೂಡ ಆಗ್ತಾಯಿವೆ. ಸೊ ಇದು ಇನ್ನೂ ಆಪ್ರೇಷನ್ ಸ್ಟಾರ್ಟ್ ಆಗಿಲ್ಲ. ಸೊ ಅದು ಆಪ್ರೇಷನ್ ಸ್ಟಾರ್ಟ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ನೀವು ಕೆಲವೊಂದು ಸಿಗ್ನಲ್ಗಳನ್ನು ಬೈಪಾಸ್ ಮಾಡಿಬಿಟ್ಟು ಹೋಗ್ಬೋದು. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಇಲ್ಲಿ ಬರೆದಿದ್ದಾರೆ, ಇದರ ಫ್ಯೂಯಲ್ ಫಾರ್ಮ್ ಅಂದರೆ ಇಲ್ಲಿ ಕಾರ್ಗೋ ಫೆಸಿಲಿಟೀಸ್ ಬೇರೆ ಇರುತ್ತೆ. ಇಲ್ಲಿ ಟರ್ಮಿನಲ್ ಹೋಗೋದಂಥದ್ದು ಮತ್ತು ತಾಜ್ ಬೆಂಗಳೂರು ಅಂದರೆ ಹೋಟೆಲ್ಗೆ ಹೋಗುವಂಥ ಒಂದು ರೋಡ್ ಬೇರೆ. ಸೊ ಇಲ್ಲಿಂದ ನೀವು ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಹೋಗ್ಬೋದು. ಸೊ ಇಲ್ಲಿ ಬರೆದಿದ್ದಾರೆ ನಿಮಗೆ ನೋಡಿ, ಇಲ್ಲಿಂದ ನೀವು ಬೇಗೂರಿಗೂ ಹೋಗುವಂಥ ರಸ್ತೆ ಇನ್ನೂ ನಡೀತಾ ಇದೆ ಕೆಲಸ. ವೈಟ್ ಫೀಲ್ಡ್ಗೂ ಹೋಗ್ಬೋದು, ಇದು ನಡೀತಾ ಇದೆ. ಟರ್ಮಿನಲ್ 1 and 2 ಅಂತ ಬರೆದಿದ್ದಾರೆ. ಸೊ ಇಲ್ಲಿಂದ ನೀವು ಟರ್ಮಿನಲ್ 1 and 2ಗೆ ಹೋಗ್ಬೋದು. ಈಗ ನಾವು ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಖ್ಯ ಬಿಲ್ಡಿಂಗಿಗೆ ಬರ್ತಾ ಇದ್ದೀವಿ. ಇಲ್ಲಿಂದನೇ ನಿಮಗೆ ಪಾರ್ಕಿಂಗು, ಡಿಪಾರ್ಚರು, ಅರೈವಲ್ಲು ಎಲ್ಲ ಇದೆ. ಇಲ್ಲಿ ಲೆಫ್ಟ್ಗೆ ಹೋಗಬೇಕು. ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ ಡಿಪಾರ್ಚರು, ಅರೈವಲ್ಲು. ಇಲ್ಲಿ ಕೇವಲ 90 ಸೆಕೆಂಡ್ಸ್ ಮಾತ್ರ ನಿಮಗೆ ಅಲೌ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಅಲೌ ಮಾಡೋದಿಲ್ಲ. ಕೇವಲ ನೀವೊಂದು 90 ಸೆಕೆಂಡ್ಸ್ ಅಂದರೆ 1.5 minutes ಮಾತ್ರ ನೀವು ಕಾರನ್ನು ನಿಲ್ಲಿಸಿ ಹೋಗ್ಬೋದು.
ಅಂದರೆ ಇಳಿದ್ಬಿಟ್ಟು ನೀವು ಆಮೇಲೆ ಪಾರ್ಕಿಂಗ್ಗೆ ಹೋಗ್ಬೋದು. ಸಿಕ್ಕಾಪಟ್ಟೆ ದೊಡ್ಡ ಹಂಪನೇ ಇದೆ ಇಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬಾ ಪಾಪ್ಯುಲರ್ ಹಾಗೂ ತುಂಬ ಟ್ರಾಫಿಕ್ ಇರುವಂತಹ ಏರ್ಪೋರ್ಟು. ಲಕ್ಷಾಂತರ ಜನರು ಇಲ್ಲಿಂದ ಹೋಗ್ತಾರೆ. ಸೊ ನೋಡಿ, ಆಗಲೇ ನೀವು ಕಾಣ್ಬೋದು ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಜನ ಇಳಿತಾ ಇದ್ದಾರೆ. ಇದರಿಂದನೇ ಗೊತ್ತಾಗುತ್ತೆ. ಇದು ಅರ್ಲಿ ಮಾರ್ನಿಂಗ್ ಒಂದು 3 ಗಂಟೆ ಸುಮಾರು ಈಗ ಟೈಮ್ ಆಗ್ತಾಯಿದೆ. ಆದರೂ ಕೂಡ ನೋಡಿ ಎಷ್ಟು ಜಾಮ್ ಆಗಿ ಹೋಗಿದೆ ಆಗಲೇ ಇಲ್ಲೇ. ಅಂದರೆ ಇದರಿಂದನೇ ಅರ್ಥ ಆಗುತ್ತೆ ಎಷ್ಟು ಟ್ರಾಫಿಕ್ ಇರುತ್ತೆ ಈ ಟೈಮಲ್ಲಿ ಸಹಿತ ಅಂದ್ಬಿಟ್ಟು. ಸೊ ನಾವೀಗ ಮುಂದೆ ಹೋಗ್ಬಿಟ್ಟು ಇಲ್ಲಿ ಇಳಿದ್ಬಿಟ್ಟು ಆಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ ನಾನು ಈ ಬ್ಲಾಗನ್ನು. ಸೊ